ಈಗ ಡಿ.ಕೆ.ಶಿ ಅವರು ಅವ್ರದ್ದು ಸಾಫ್ಟ್ ಹಿಂದುತ್ವ ಇದೆ, ಬಿಜೆಪಿಯ ಏನು ಪ್ರಬಲ ಹಿಂದುತ್ವ ಎಡೆಯಲ್ಲಿ ಬಿಜೆಪಿಗೆ ಇನ್ನು ಮುಂದಕ್ಕೆ ಕಷ್ಟ ಇದೆ ಅಂತೇಳಿ ಕಾಂಗ್ರೆಸ್ನವರೇ ಆರೋಪ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಎಲ್ಲರೂ ಕೂಡ ಕಾನೂನು ನಿರ್ಧಾರ ಮಾಡ್ತದೆ. ಡಿ.ಕೆ. ಶಿವಕುಮಾರ್ ಅವರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ರಾಜೇಶ್ ನಾಯ್ಕರ ಹತ್ರ ಬಂದು ಅವ್ರ ಮನೆಗೆ ಬಂದ್ರೆ ಡಿ.ಕೆ. ಶಿವಕುಮಾರ್ ನಮ್ಮವ್ರೆ ಅಂತೇಳಿ ರಾಜೇಶ್ ನಾಯ್ಕರಿಗೂ ಅನಿಸ್ತದೆ. ಬ್ರಿಜೇಶ್ ಚೌಟ್ರ ಮನೆಗೆ ಬಂದ್ರೆ ನಮ್ಮವ್ರೆ ಅಂತೇಳಿ ಅವ್ರಿಗೂ ಅನಿಸ್ತದೆ. ಅಂತ ಒಂದು ಬಹುಮುಖ ಪ್ರತಿಭೆಗಳಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಇದ್ದಾರೆ. ಸಮಯ ಬಂದಾಗ ರಾಜ್ಯದ ಜನ ಉತ್ತರವನ್ನು ಕೊಡುತ್ತಾರೆ. ಇಂಥ ಪರಿಸ್ಥಿತಿ ಎದುರಾಗಿತ್ತ ಸರ್ ನಿಮಗೆ? ಈ ಆರೋಪಗಳು ಬರ್ತಾ ಇರೋದ್ರಿಂದ ಸುಮಾರು ವರ್ಷದಿಂದ ನಿಮ್ಮಿಬ್ಬರ ಮಧ್ಯೆ ವ್ಯಾವಹಾರಿಕ ಸಂಬಂಧ ಪ್ರಶ್ನೆ ಅದಕ್ಕೆ ಎಲ್ಲವನ್ನು ಕೂಡ ಈ ಪವಿತ್ರ ಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರದಲ್ಲಿ ತಮ್ಮ ಮುಂದೆ ನಮ್ಮ ಕಾರ್ಯಕರ್ತರಿಗೆ ಸತ್ಯವನ್ನು ಬಿಚ್ಚಿಡುವಂತ ಕೆಲಸ ನಾನು ಮಾಡಿದ್ದೇನೆ. ಹೇಳಿದ್ನಲ್ಲ, ಇವತ್ತು ಅಡ್ಡಬಂಧನ ಮಾಡಿರ್ತಕ್ಕಂಥ ಶಾಸಕರು ಎಷ್ಟು ಅಪರಾಧ ಮಾಡಿದ್ರೆ ನಾನು ಆ ರೀತಿ ಏನಾದ್ರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡು ನಂದು ಅಷ್ಟೇ ಅಪರಾಧ ಆಗ್ತದೆ. ಅದಕ್ಕೆ ಅವಕಾಶ ಕೊಡುವಂತ ಪ್ರಶ್ನೆನೇ ಇಲ್ಲ. ನನ್ನ ಬಗ್ಗೆ ನನಗೆ ಸ್ಪಷ್ಟತೆ ಇದೆ, ನನ್ನ ಸಂಘಟನೆ ಬಗ್ಗೆ ವಿಶ್ವಾಸ ಇದೆ, ನಮ್ಮ ಕಾರ್ಯಕರ್ತರ ಬಗ್ಗೆ ವಿಶ್ವಾಸ ಇದೆ. ಮುಂದೆಲ್ಲವೂ ಕೂಡ ಒಳ್ಳೇದಾಗ್ತದೆ. ಸುನೀಲ್ ಕುಮಾರ್ ಅವರು ನಾನೇ ದೂರವಾಣಿ ಕರೆ ಮಾಡಿದೆ. ಅವ್ರ ಕಮಿಟಿ ಮೀಟಿಂಗ್ ಇತ್ತು, ಹಾಗೆ ಬರಕ್ ಸಾಧ್ಯ ಆಗಿಲ್ಲ. ಯಾರು ಎಷ್ಟು ಪ್ರಶ್ನೆ ಇದರಲ್ಲಿ ಬಿಡದಿ ಈಗ ಬಹಳ ಡಿಸ್ಕಷನ್ ಆಗ್ತಾ ಇದೆ. ಈಗ ಕುಮಾರಸ್ವಾಮಿ ಅವರು ಅಲ್ಲಿಗೆ ಬಂದು ಬಿಡದಿಗೆ ಅಲ್ಲಿ ಮಾಡಿ ಡಿಸ್ಕಷನ್ ಮಾಡೋಣ, ಫಾರ್ಮರ್ಸ್ ಜೊತೆ ರೈತರ ಜೊತೆ ನಾವೇ ಮಾಡೋಣ ಅಂತ. ಈಗ ನಿಮ್ಮ ಪಾರ್ಟಿ ನಿಲುವೆ ಏನು ಈ ಬಿಡದಿ ಟೌನ್ಶಿಪ್ ವಿಚಾರವಾಗಿ? ಮೊನ್ನೆ ದೆಹಲಿನಲ್ಲಿ ನಾನು ಪಕ್ಷ ನಾಯಕರು ಆರ್ ಅಶೋಕ್ ಅವರು ಪ್ರಮುಖರೊಂದಿಗೆ ಚರ್ಚೆ ಮಾಡಿದ್ದೇವೆ. ಬಿಡದಿ ವಿಚಾರದಲ್ಲಿ ರೈತರನ್ನ ಒಕ್ಕಲಿಸುವಂತ ಕೆಲಸ ಮಾಡೋದಕ್ಕೆ ಏನು ಸರ್ಕಾರ ಹೊರಟಿದೆ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ಕೂಡ ಅವಕಾಶನ ಕೊಡೋದಿಲ್ಲ. ಆ ಭಾಗದ ರೈತರ ಪರವಾಗಿ ನಾವು ಕೂಡ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ. ನಾಳೆ ದಿನ ಬೆಂಗಳೂರಿನಲ್ಲಿ ಅದನ್ನು ಘೋಷಣೆ ಮಾಡ್ತೇನೆ. ಮತ್ತೊಂದು ಕಡೆ ಗೃಹಲಕ್ಷ್ಮಿ ಯೋಜನೆ ನೂರಾರು ಕೋಟಿ ರೂಪಾಯಿಗಳು ಇವತ್ತು ಅವ್ಯವಹಾರ ಆಗಿರ್ತಕ್ಕಂಥದ್ದು ಮೊನ್ನೆ CAG ರಿಪೋರ್ಟ್ ನಲ್ಲಿ ಕೂಡ ಬಂದಿದೆ. ರಾಜ್ಯ ಮಟ್ಟದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಾಡಿಕೊಂಡಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿದ್ದಾರೆ, ಪ್ರತಿ ವಿಧಾನಸಭಾ ಕ್ಷೇತ್ರ ಕೂಡ ಮಾಡಿಕೊಂಡಿದ್ದಾರೆ. ನೂರಾರು ಕೋಟಿ ರೂಪಾಯಿಗಳು ಅವ್ರಿಗೆ ಸರ್ಕಾರದ ಸಂಬಳ ಕೂಡ ಹೋಗ್ತಾ ಇದೆ, ವ್ಯವಸ್ಥೆಗಳು ಕೊಟ್ಟಿದ್ದಾರೆ. ಇದರ ನಡುವೆ ಕೂಡ CAG ರಿಪೋರ್ಟ್ ಅಲ್ಲಿ ಈ ರೀತಿ ಒಂದು ವರದಿ ಬಂದಿದೆ ಅಂತ ಹೇಳಿದ್ರೆ, ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಪಡಿಸ್ತೇನೆ. ಫಸ್ಟ್ ನಿಮ್ಮ ಗ್ಯಾರಂಟಿ ಅಧ್ಯಕ್ಷಗಳನ್ನ ಬರ್ಖಾಸ್ತ್ ಮಾಡಿ. ಸರ್ಕಾರಿ ಇವತ್ತು ಅಧಿಕಾರಿ ಒಬ್ಬರು ಮುಖ್ಯಮಂತ್ರಿಗಳಾಗಿ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇದೆ, ಅಧಿಕಾರಿಗಳ ಮೇಲೆ ವಿಶ್ವಾಸ ಹಾಗಾದ್ರೆ ಮುಖ್ಯಮಂತ್ರಿಗಳಿಗೆ. ನಿಮ್ಮ ಕಾಂಗ್ರೆಸ್ ಪುಡಾರಿಗಳಿಗೆ ಇವತ್ತು ಗ್ಯಾರಂಟಿ ಸಮಿತಿ ಅನುಷ್ಠಾನದ ಅಧ್ಯಕ್ಷರನ್ನ ಮಾಡಿ ಒಂದು ನೂರಾರು ಕೋಟಿ ಹೊಡ್ಕೊಂಡಿದ್ದಾರೆ ಅಂತ ನಿಮ್ಮ ಪಕ್ಷವೇ ಕಾರಣ ಇದಕ್ಕೆ. ಹಾಗಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರನ್ನ ಮನೆಗೆ ಕಳಿಸಿ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಧಿಕಾರಿಗಳ ಮುಖೇನ ಅನುಷ್ಠಾನ ಮಾಡುವಂತ ಕೆಲಸ ಮಾಡಬೇಕು ಅನ್ನೋ ಆಗ್ರಹವನ್ನ